ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ನನ್ನ ಸಂಡೆಯ ಡೈಲಿ ರೂಟೀನ್ ವ್ಲಾಗ್ ಆಗಿರುತ್ತೆ. ಇವತ್ತು ಮಾರ್ನಿಂಗ್ ಎದ್ದಿದ ತಕ್ಷಣ ನಾನು ಫ್ರೆಶ್ ಅಪ್ ಆಗಿ ನಂತರ ಕಿಚನಿಗೆ ಬಂದಾಗ ನಾನು ನೆನೆ ನೈಟು 1 ಇಂಚಷ್ಟು ಚಕ್ಕೆನ ನೆನೆ ಹಾಕಿಟ್ಟಿದ್ದೆ. ಚಕ್ಕೆ ವಾಟರ್ ಕುಡಿಯೋದ್ರಿಂದ ತುಂಬಾ ಹೆಲ್ದಿ. ಸೊ ಹಾಗಾಗಿ ಚಕ್ಕೆ ನೀರನ್ನು ಬಿಸಿ ಮಾಡಿಕೊಂಡು ಕುಡಿದು ನಂತರ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ವಾಕ್ಗಂತ ಬಂದ್ವಿ. ವಾಕ್ ಮಾಡ್ತಾ ಇರಬೇಕಾದ್ರೆ ನನ್ನ ಹಸ್ಬೆಂಡ್ ಆಫೀಸ್ ಎದುರುಗಡೆ ಲೋಟಸ್ ಚೆನ್ನಾಗಿ ಅರಳಿತ್ತು, ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ನಂತರ ನಾವು ಮನೆಯಲ್ಲಿ ತರಕಾರಿ ಹಾಲು ಏನೂ ಇರಲಿಲ್ಲ. ಸೊ ಹಾಗಾಗಿ ತೊಗೊಂಡು ಬರೋಣ ಅಂತ ಹೋಗಿ ತರಕಾರಿ ಬದಲಿಗೆ ಸೊಪ್ಪನ್ನು ತೊಗೊಂಡೆ. ಸೊಪ್ಪು ತುಂಬ ದಿನ ಆಗಿತ್ತು ಸಾಂಬಾರು ಮಾಡಿ, ಅದಕ್ಕೋಸ್ಕರ. ಹಾಗೆ ಹಾಲನ್ನ ತೊಗೊಂಡು ಮನೆಗೆ ಬಂದು ನಾನಿವಾಗ ಸೊಪ್ಪನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಸೊಪ್ಪು ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ನನ್ನ ಹಸ್ಬೆಂಡ್ ವರ್ಕೌಟ್ ಮಾಡ್ತಿದ್ರು. ಹಾಗಾಗಿ ನಾವಿಬ್ಬರೂ ಮಾತಾಡಿಕೊಂಡು ಕೆಲಸನ ಮಾಡ್ತಿದ್ವಿ. ಆನಂತರ ನಾನು ಸೊಪ್ಪನ್ನು ತೊಳೆಯೋದಕ್ಕೆ ಅಂತ ನೆನೆಸಿಟ್ಬಿಟ್ಟು ಇಲ್ಲಿ ನಾನು ಮೊಳಕೆ ಕಾಳನ್ನ ತೊಗೊಂಡು ಬಂದಿದ್ದೆ. ಕಾಳನ್ನ ಸ್ಟೀಮ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ಟೀಮರಲ್ಲಿ 2 ಮೊಟ್ಟೆನೂ ಕೂಡ ಬೇಯೋದಕ್ಕೆ ಇಟ್ಬಿಟ್ಟು ನಂತರ ಮೇಲೆ ಸ್ಟೀಮರಲ್ಲಿ ಮೊಳಕೆ ಕಾಳನ್ನು ಸ್ಟೀಮ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಹಸ್ಬೆಂಡು ವರ್ಕೌಟ್ ಕೂಡ ಮುಗ್ದಿತ್ತು. ಅವರಿಗೂ ಬಾದಾಮ್ ಹಾಲನ್ನ ಮಾಡಿಕೊಟ್ಟು ನಾನು ಕೂಡ ಕಾಫಿನ ಮಾಡಿಕೊಂಡು ಇಬ್ಬರು ಕಾಫಿ ಮತ್ತು ಹಾಲನ್ನ ಕುಡಿಯೋ ಅಷ್ಟರಲ್ಲಿ ಕಾಳು ಕೂಡ ಇಲ್ಲಿ ಸ್ಟೀಮ್ ಆಗಿತ್ತು. ಸೊ ಹಾಗಾಗಿ ಕಾಳನ್ನ ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಟೀಮ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಕಾಳು ಇನ್ನೂ ಒಂದು ಸ್ವಲ್ಪ ಸ್ಟೀಮ್ ಆಗಬೇಕು ಅಂತ ಅನ್ನಿಸ್ತು ನನಗೆ. ಸೊ ಹಾಗಾಗಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಕಾಳನ್ನ ಸ್ಟೀಮ್ ಆಗೋದಕ್ಕೆ ಬಿಟ್ಟು ನಂತರ ಇಲ್ಲಿ ನಾನು ಮೊಸೊಪ್ಪು ಮಾಡೋದಕ್ಕೆ ಸೊಪ್ಪನ್ನು ತೊಳ್ಕೊಂಡು ಮೊಸೊಪ್ಪನ್ನ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನಾನಿಲ್ಲಿ ಒಂದು 100 ಗ್ರಾಮ್ ಆಗುವಷ್ಟು ತೊಗರಿಬೇಳೆನ ಬೇಯೋದಕ್ಕೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ತೊಗರಿಬೇಳೆನ ಬೇಯಿಸ್ಕೊಳ್ತಾ ಇಲ್ಲ, ಲಿಡ್ಡನ್ನು ಕ್ಲೋಸ್ ಮಾಡ್ದೇ ಬೇಳೆ ಬೇಯಿಸ್ಕೊಳ್ತಾ ಇದ್ದೀನಿ. ಬೇಳೆ ಸ್ವಲ್ಪ ಬೆಂದಿದ ನಂತರ ನಾನು ಇದಕ್ಕೆ ತುರಿದಿಟ್ಕೊಂಡಿರೋ ತೆಂಗಿನಕಾಯಿ ತುರಿ 1-2 ಟೇಬಲ್ ಸ್ಪೂನು, 1 ಹುಳಿ ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಜೊತೆಗೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ಕೊಂಡು ಒಂದು 5-6 ಕರಿಮೆಣಸನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಮೆಣಸು ಮತ್ತು ಜೀರಿಗೆನ ನಾವು ಹಿಂಗೆ ಬೇಯಿಸ್ಕೊಳ್ಳುವಾಗ ಹಾಕೋದ್ರಿಂದ ಟೇಸ್ಟು ಮತ್ತು ಅದರ ಅರೋಮ ತುಂಬ ಚೆನ್ನಾಗಿರುತ್ತೆ. ನಂತರ ನಾನು ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಮನೇಲೇ ಮಾಡಿರುವಂಥ ಸಾಂಬಾರು ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಬೇಳೆ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಪೌಡರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಹಸಿರು ಮೆಣಸಿನ್ಕಾಯಿನ ಕೂಡ ಸೇರಿಸ್ಕೊಳ್ಬೋದು. ನನಗಿಷ್ಟ ಆಗಲ್ಲ, ಹಾಗಾಗಿ ನಾನು ಸಾಂಬಾರು ಪೌಡರ್ನ ಸೇರಿಸ್ಕೊಂಡು ಇದ್ರ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕೊನೆಯಲ್ಲಿ ನಾನಿದಕ್ಕೆ ತೊಳೆದು ಇಟ್ಕೊಂಡಿರೋಂಥ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮೆಂತ್ಯ, ಪಾಲಕು, ಚಕ್ಕೋತ, ಸಬ್ಬಸಿಗೆ, ಅರವೆ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಳ್ತೀನಿ. ಅದು ವಿಷಲ್ ಬರೋದ್ರೊಳಗಡೆ ಇಲ್ಲಿ ಕಾಳು ಕೂಡ ಚೆನ್ನಾಗಿ ಸ್ಟೀಮ್ ಆಗಿತ್ತು, ನೋಡ್ತಾ ಇರ್ಬೋದು ನೀವು ಖಾಲಿ ವಾಟರ್ನ ಹಾಕ್ಕೊಂಡು ಈ ರೀತಿ ಕಾಳನ್ನ ಸ್ಟೀಮ್ ಮಾಡಿಕೊಂಡ್ರೆ ಸ್ಟೀಮ್ ಆಗೋವಾಗ ಕಾಳಲ್ಲಿರುವಂಥ ನೀರೆಲ್ಲ ಕೆಳಗಡೆ ಪಾತ್ರೆಗೆ ಸೋರಿರುತ್ತೆ. ಈಗ ನೋಡಿ ಕೆಳಗಡೆ ಎಷ್ಟು ಚೆನ್ನಾಗಿ ಕಾಳ್ದು ನೀರು ಬಂದಿದೆ ಅಂತ. ನಾನು ಮೊಟ್ಟೆ ಹಾಕಿಲ್ಲ ಅಂದಿದ್ರೆ ಈ ಕಾಳು ನೀರನ್ನ ನಾನು ಖಂಡಿತ ಸಾಂಬಾರ್ಗೆ ಯೂಸ್ ಮಾಡ್ತಿದ್ದೆ. ಮೊಟ್ಟೆ ಬೇಯಿಸ್ಕೊಂಡಿದ್ರಿಂದ ನಾನು ಈ ನೀರನ್ನ ಅಡುಗೆಗೆ ಯೂಸ್ ಮಾಡ್ತಾ ಇಲ್ಲ. ಇವಾಗ ನಾನು ಒಂದು ಬೌಲ್ಗೆ ಸ್ಟೀಮ್ ಮಾಡ್ಕೊಂಡಿರೋ ಅಂಥ ಮೊಳಕೆ ಕಾಳನ್ನ ಹಾಕ್ಕೊಂಡು ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಅಂಥ ಟೊಮೊಟೊ ಹಾಕ್ಕೊಂಡು 1-2 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿನೂ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಅಂದರೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಪೆಪ್ಪರ್ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಜೊತೆಗೆ ಸ್ವಲ್ಪ ಹೆಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ನಾನು ಕಾಳನ್ನ ಸ್ಟೀಮ್ ಮಾಡ್ಕೊಳ್ಬೇಕಾದ್ರೇ ಉಪ್ಪನ್ನು ಹಾಕ್ಕೊಂಡು ಸ್ಟೀಮ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ನಾನಿಲ್ಲಿ ಉಪ್ಪನ್ನು ಯೂಸ್ ಮಾಡ್ತಾ ಇಲ್ಲ. ನೀವು ಬೇಕಾದರೆ ಇದನ್ನು ಒಗ್ಗರಣೆ ಕೂಡ ಮಾಡಿಕೊಂಡು ತಿನ್ಬೋದು. ನನಗೆ ಆಯಿಲ್ ಬೇಡ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಈ ರೀತಿ ಸಿಂಪಲಾಗಿ ಮೊಳಕೆ ಕಾಳು ಪಲ್ಯನ ಮಾಡ್ಕೊಂಡಿದ್ದೀನಿ. ತುಂಬಾ ಹೆಲ್ದಿ, ಇದು ಹೈ ಪ್ರೋಟೀನ್ ಅಂತಲೇ ಹೇಳ್ಬೋದು. ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಇದಕ್ಕೆ ಸ್ವಲ್ಪ ಸಾಸ್ ಥರ ಏನಾದರೂ ಬೇಕಂದರೆ ಸ್ವಲ್ಪ ಕರ್ಡ್ನೂ ಕೂಡ ಸೇರಿಸ್ಕೊಳ್ಬೋದು, ಅಂದರೆ ಮೊಸರನ್ನ ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ.
ನಾನು ಮೊಳಕೆ ಕಾಳು ಪಲ್ಯ ರೆಡಿ ಮಾಡೋ ಅಷ್ಟರಲ್ಲಿ ಇಲ್ಲಿ ಸೊಪ್ಪು ಕೂಡ ಬೆಂದಿತ್ತು, ಅಂದರೆ ವಿಷಲ್ ಬಂದಿತ್ತು. ವಿಷಲ್ ಓಪನ್ ಮಾಡಿ ನೋಡಿದಾಗ ಸೊಪ್ಪು, ಬೇಳೆ, ಟೊಮೊಟೊ ಎಲ್ಲ ತುಂಬಾ ಚೆನ್ನಾಗಿ ಬೆಂದಿತ್ತು. ಸೊ ಹಾಗಾಗಿ ಸೊಪ್ಪನ್ನು ಸಪ್ರೇಟ್ ತೆಗೆದಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಟು, ಅದು ತಣ್ಣಗಾದ ನಂತರ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೀನಿ. ಅಂದರೆ ಸಾಫ್ಟಾಗಿ ಗ್ರೈಂಡ್ ಮಾಡಬಾರ್ದು, ತರಿಯಾಗಿ ಗ್ರೈಂಡ್ ಮಾಡಬೇಕು. ನಾನು ಊರಿಂದ ತರೋ ಸೊಪ್ಪಾದರೆ ಗ್ರೈಂಡ್ ಮಾಡಲ್ಲ, ಹಾಗೆಯೇ ಮಸ್ದು ಸಾಂಬಾರು ಮಾಡ್ತೀನಿ. ಬಟ್ ಈ ಸೊಪ್ಪು ಬಂದು ಸ್ವಲ್ಪ ಬಲ್ತಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ರಫಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ. ಸೊಪ್ಪನ್ನು ರುಬ್ಕೊಂಡಿದ ನಂತರ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು, ಪಾತ್ರೆ ಬಿಸಿಯಾದ ನಂತರ ನಾನು ಇದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಚಿಟಪಟ ಅಂದ ನಂತರ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಜೊತೆಗೆ ಜಜ್ಜಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಬೇಯಿಸೋದಕ್ಕೂ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಸ್ವಲ್ಪನೇ ಈರುಳ್ಳಿ ಬೆಳ್ಳುಳ್ಳಿನ ಹಾಕಿ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಹಾಕೋದ್ರೇ ಸಾಂಬಾರು ಟೇಸ್ಟು ಎನ್ಹಾನ್ಸ್ ಆಗೋದು. ಸೊ ಹಾಗಾಗಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗೋ ಅಷ್ಟರಲ್ಲಿ ನಾನಿಲ್ಲಿ ಮುದ್ದೆನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನಾನು ಮುದ್ದೆ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿತ್ತು, ಅಂದರೆ ನಾನು ಸ್ಟವ್ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಟಿದ್ದೆ. ಈಗ ನಾನು ಇದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಬೇಳೆ, ರುಬ್ಬಿಟ್ಕೊಂಡಿರೋಂಥ ಸೊಪ್ಪನ್ನು ಸೇರಿಸ್ಕೊಂಡು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಈ ಟೈಮಲ್ಲಿ ಉಪ್ಪು, ಖಾರ, ಹುಳಿ ಎಲ್ಲ ನೋಡಿಕೊಂಡು ಏನಾದರೂ ಬೇಕಾದರೂ ಕೂಡ ಸೇರಿಸ್ಕೊಳ್ಬೋದು. ಮಸೊಪ್ಪು ಅಂದರೆ ಸ್ವಲ್ಪ ಗಟ್ಟಿ ಇದ್ರೇ ಸಾಂಬಾರು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಇದಕ್ಕೆ ಜಾಸ್ತಿ ನೀರನ್ನು ಯೂಸ್ ಮಾಡಿಲ್ಲ, ಸ್ವಲ್ಪ ಕಡಿಮೆನೇ ಯೂಸ್ ಮಾಡಿದ್ದೀನಿ. ಜೊತೆಗೆ ಸಾಂಬಾರು ಕೂಡ ಗಟ್ಟಿ ಇದ್ರೇ ಮುದ್ದೆಗೆ, ರೈಸ್ಗೆಲ್ಲದಕ್ಕೂ ಚೆನ್ನಾಗಿರುತ್ತೆ. ಈ ಮಸೊಪ್ಪು ಸಾಂಬಾರು ಇವಾಗ ಚೆನ್ನಾಗಿ ಒಂದು ಕುದಿ ಬಂದರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ತೆಂಗಿನಕಾಯಿ ಎಲ್ಲ ಹಾಕಿರೋದ್ರಿಂದ ನಿಜ ಸಾಂಬಾರು ತುಂಬಾ ಟೇಸ್ಟಿಯಾಗಿತ್ತು. ನಾನಿವಾಗ ಮಸೊಪ್ಪು ಸಾಂಬಾರು ಜೊತೆಗೆ ಮುದ್ದೆನ ಸರ್ವ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಸೌತೆಕಾಯಿ, ಟೊಮೊಟೊ ಜೊತೆಗೆ ಮೊಟ್ಟೆ ಕಂಪಲ್ಸರಿ ಇರಲೇಬೇಕು. ಸೊ ಹಾಗಾಗಿ ಅದ್ರ ಜೊತೆಗೆ ನಾನು ಆಗಲೇ ಪಲ್ಯ ಮಾಡಿಟ್ಕೊಂಡಿದ್ದೆ ಅಲ್ವಾ, ಮೊಳಕೆ ಕಾಳು ಪಲ್ಯ, ಅದನ್ನು ಕೂಡ ಬಡಿಸ್ಕೊಂಡು ನಂತರ ಮುದ್ದೆ ಜೊತೆಗೆ ಮಸೊಪ್ಪು ಸಾಂಬಾರನ್ನ ಸರ್ವ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು ಸಾಂಬಾರು ತಿಕ್ನೆಸ್ಸು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಜೊತೆಗೆ ಬೇಳೆಕಾಳು ಕೂಡ ಅಷ್ಟೇ, ನಾವು ಊಟ ಮಾಡಬೇಕಾದ್ರೆ ಅಂದರೆ ಮುದ್ದೆ ಅಥವಾ ರೈಸ್ ತಿನ್ನಬೇಕಾದ್ರೆ ಸೊಪ್ಪು ಜೊತೆಗೆ ಬೇಳೆನೂ ಸಿಗ್ತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ನಾನಿವಾಗ ಮುದ್ದೆ ಜೊತೆಗೆ ಮಸೊಪ್ಪು ಸಾಂಬಾರನ್ನ ಸರ್ವ್ ಮಾಡ್ತಾಯಿದ್ದೀನಿ. ಓಕೆ ಗೈಸ್, ಇವಾಗ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ವಿಡಿಯೋನ ಶೇರ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಇದ್ರ ಜೊತೆಗೆ ನನ್ನ ಚಾನಲ್ನಲ್ಲಿ ಇನ್ನೂ ಹೆಚ್ಚು ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.